ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಫ್ಯಾನ್ ಸ್ಲೋವಾಗಿ ಸುತ್ತೋ ಫ್ಯಾನ್ನ ಹೆಂಗೆ ಸ್ಪೀಡಾಗಿ ಸುತ್ತಂಗೆ ಮಾಡೋದು ಅಂತ. ಇದು ಒಂದು ಸ್ವಲ್ಪ ನೋಡಿಕೊಂಡ್ರೆ ನೀವೇ ಮಾಡ್ಬೋದು. ಈಗ ನೋಡಿ, ಫ್ಯಾನ್ ಆನ್ ಮಾಡಿದೆ, ತಿರುಗಿಸ್ಬಿಟ್ರೆ ತಿರುಗುತ್ತೆ, ಸ್ಲೋವಾಗಿ ತಿರುಗುತ್ತೆ, ಇದರಲ್ಲಿದ್ರೂ ತುಂಬ ನಿಧಾನಕ್ಕೆ ತಿರುಗುತ್ತೆ. ನೀವೇ ನೋಡ್ಬೋದು. ಈಗ ಫಸ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಮೇನ್ ಸ್ವಿಚ್ನ ಆಫ್ ಮಾಡ್ಕೊಳ್ಳಿ, ಇನ್ವರ್ಟ್ರ್ ಏನಾರು ಇದ್ದರೆ ಅದನ್ನು ಆಫ್ ಮಾಡ್ಕೊಳ್ಳಿ. ಈಗ ಫ್ಯಾನ್ನ ಹೆಂಗೆ ಬಿಚ್ಚೋದು ಅಂತ ಹೇಳ್ತೀನಿ ನೋಡಿ. ಮೇಲೆ 2 ಬೋಲ್ಟ್ ಇರುತ್ತೆ. ಈಗ ಫಸ್ಟ್ ಅದಕ್ಕಿಂತ ಮುಂಚೆ 2 ವಯರ್ನ ಬಿಚ್ಕೊಂಬೋಣ, ಫೇಸು ನ್ಯೂಟ್ರಲ್ನ. ಇದು 2 ಕನೆಕ್ಷನ್, ಇದಕ್ಕೆ ಇನ್ನೇನು ಇರೋಲ್ಲ, ತುಂಬ ಸಿಂಪಲ್ ಕನೆಕ್ಷನ್ನು. ಅದನ್ನ 2 ಬಿಚ್ಕೊಂಡು ಮೇಲ್ಗಡೆ 2 ಬೋಲ್ಟ್ ಇರುತ್ತೆ, ಅದನ್ನು ಸ್ಪಾನರ್ ತೊಗೊಂಡು ಬಿಚ್ಕೊಳ್ಳೋಣ. ಅದೇನಿಲ್ಲ, ಇದನ್ನು ತುಂಬ ಈಸಿನೇ. ಈಗ ಬಿಚ್ಚಿದ್ಮೇಲೆ ಒಂಚೂರು ಲೈಟಾಗಿ ಎತ್ತಿ ಒಂಚೂರು ಆ ಬೋಲ್ಟ್ನ ಎಳೆದ್ರೆ ಬಂದ್ಬಿಡುತ್ತೆ. ನೋಡಿ ನೀವು ಎಷ್ಟು ಈಸಿಯಾಗಿ ಬಂತು ಅಂತ. ಅದಾದಮೇಲೆ ಈ 3 ಎಲೆಗಳನ್ನೂ ಬಿಚ್ಕೊಂಬಿಡೋಣ. ನೋಡಿ ಎಷ್ಟು ಈಸಿ ಅಂತ. 6 ಸ್ಕ್ರೂ ಇರುತ್ತೆ, 6 ಸ್ಕ್ರೂ ಲೂಸ್ ಮಾಡ್ಬಿಟ್ಟು ಬಿಚ್ಕೊಂಬಿಡ್ಬೇಕಷ್ಟೆ. ಅದೆಲ್ಲ ಬಿಚ್ಚಾದ್ಮೇಲೆ ಮೇಲ್ಗಡೆ ಪೈಪ್ ಇರುತ್ತೆ, ಕನೆಕ್ಟಿಂಗ್ ಪೈಪು, ಅದನ್ನು ಅಷ್ಟೇ ಸೇಮ್ ಪ್ರೊಸೀಜರ್. ಸ್ಪಾನರ್ ತೊಗೊಂಡು ಬಿಚ್ಚಬೇಕು. ಸ್ಪಾನರ್ ಸೈಜ್ ಬಂದು 10. ಈಗ 3 ಕನೆಕ್ಷನ್ ಇರುತ್ತೆ ಇದರಲ್ಲಿ. ಸ್ಟಾರ್ಟ್ರದ್ದು 2, ಕಾಯಿಲಿಂದ 4 ವೈರ್ ಬಂದಿರುತ್ತೆ. ಇದನ್ನು ಅಷ್ಟೇ ಟೆಸ್ಟರ್ ತೊಗೊಂಡು ಬಿಚ್ಕೊಂಬಿಡಿ. ನಿಮಗೇನಾದ್ರು ಡೌಟ್ ಬಂತು ಅಂದರೆ ಫೋಟೋ ಹೊಡ್ಕೊಂಡು ಇಟ್ಕೊಳ್ಳಿ. ಈ ಹೋಲ್ಡ್ರೂ ಅಷ್ಟೇ ಇದೇ ಥರ ಕ್ಲೀನಾಗಿ ಬಿಚ್ಕೊಂಡು ಒಂದು ಸ್ಕ್ರೂ ಇರುತ್ತೆ, ಬಿಚ್ಕೊಂಬಿಡಿ. ಈ ವಯರು ಹಿಂಗೆ ಇದ್ದರೆ ಬಾಡಿ ಹೊರಗೆ ಬರಲ್ಲ, ಯಾಕಂದರೆ ಟಚ್ ಆಗುತ್ತೆ ಬೇರಿಂಗಿಗೆ. ಅದಕ್ಕೆ ಇದನ್ನು ಒಂಚೂರು ಒಳಗೆ ತಳ್ಳಿ ಮೇಲೆ ತಗೊಳ್ಳಿ ವಯರು. ತಗೊಂಡಾಯಿತು. ಈಗ ಏನಿಲ್ಲ, ಸ್ಕ್ರೂ ಡ್ರೈವರ್ ತೊಗೊಂಡು ಬಾಡಿಯಲ್ಲಿ 3 ಸ್ಕ್ರೂ ಇರ್ತವೆ, ಒಂದು ಸ್ವಲ್ಪ ಟೈಟಾಗಿರುತ್ತೆ, ಒಂಚೂರು ಪ್ರೆಷರ್ ಹಾಕ್ಬಿಟ್ಟು ತೆಗಿರುತ್ತೆ ಅಷ್ಟೇ. ಅದನ್ನು ಈಸಿಯಾಗಿ ತೆಕ್ಕೋಬೋದು, ಏನು ತೊಂದರೆ ಇಲ್ಲ. ಹಂಗೆ ತೆಕ್ಕೊಂಡಾದ್ಮೇಲೆ ಒಂಚೂರು ಸ್ಕ್ರೂ ಡ್ರೈವರು ಇಲ್ಲ ಏನಾದ್ರು ತೊಗೊಂಡು ಲೂಸ್ ಮಾಡಿ ಮೇಲೆ ಎತ್ತಿದ್ರೆ ಬಂದ್ಬಿಡುತ್ತೆ ಕ್ಯಾಪ್. ನೀವೇ ನೋಡ್ಬೋದು ಬೇರಿಂಗ್ ಎಷ್ಟು ಹಾಳಾಗಿದೆ ಅಂತ. ಈ ಬೇರಿಂಗ್ ಮತ್ತೆ ಆಯಿಲ್ ಹಾಕಿ ಸರಿ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಹೊಸ ಬೇರಿಂಗ್ನೇ ಚೇಂಜ್ ಮಾಡಿಬಿಟ್ರೆ ಒಳ್ಳೆಯದು. ಹೆಂಗೋ ಬಿಚ್ಚಿದ್ದೀವಿ. ಈಗ ಇದನ್ನು ಮತ್ತು ಕೆಳಗೆ ಇನ್ನೊಂದು ಬೇರಿಂಗ್ ಇರುತ್ತೆ, ಕೆಳಗಿರೋ ಬೇರಿಂಗ್ನ ಬಿಚ್ಕೊಬೇಕು. ಅದನ್ನು ಹೆಂಗೆ ಬಿಚ್ಚೋದು ಅಂದರೆ, ನಿಮ್ಮ ಹತ್ರ ಯಾವ್ದಾದ್ರು ಸಿಸಲ್ಲು, ಪಂಚು ಇಲ್ಲ ಜಂಪರು ಆ ಥರ ಇದ್ದರೆ ತಗೊಂಡು ತೆಳು ರಾಡು ಅಂಥವಿದ್ರೆ ತೆಗೆದಿಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಮೇಲೆ ಹೋಲ್ಗಳು ಕಾಣಿಸ್ತಿದೆಯಲ್ಲ, ಅದರಲ್ಲಿ ಸಿಸಲ್ಲು ಈ ಥರ ಜಂಪರ್ ಹಾಕೊಳ್ಳಿ. ಆ ಹೋಲೊಳಗೆ ಜಂಪರ್ ಹಾಕಿ ಹ್ಯಾಮರ್ ತೊಗೊಂಡು ನಿಧಾನಕ್ಕೆ ಹೊಡಿಬೇಕು, ಯಾಕಂದರೆ ಅದು ಕ್ಯಾಸ್ಟಿನ್ ಬಾಡಿ ಒಂಚೂರು ಕ್ರ್ಯಾಕ್ ಬಿಡ್ತು ಅಂದರೆ ನಿಮಗೆ ಮತ್ತೆ ರಿಪೇರಿ ಮಾಡೋಕ್ಕೆ ಬರೋಲ್ಲ, ಹೊಸ ಫ್ಯಾನೇ ತೊಗೊಬೇಕಾಗುತ್ತೆ. ಆ ಥರ ಬಾಡಿ ಕ್ಯಾಪು ಎಲ್ಲೂ ನಿಮಗೆ ಸಪ್ರೇಟಾಗಿ ಸಿಗೋಲ್ಲ. ಈಗ ಫುಲ್ ಬಂತು, ನೀವೇ ನೋಡ್ಬೋದು ಬೇರಿಂಗ್ ಎಷ್ಟು ಹಾಳಾಗಿದೆ ಅಂತ. ಇವಾಗ ಬೇರಿಂಗ್ನ ಹೆಂಗೆ ಬಿಚ್ಚಂತ ತೋರಿಸ್ತೀನಿ ಬನ್ನಿ. ನಿಧಾನಕ್ಕೆ ಜಂಪರ್ ತೊಗೊಂಡು ಇದನ್ನು ಒಂದು ಸ್ವಲ್ಪ ಫೋರ್ಸಾಗಿ ಹೊಡಿಬೇಕು, ಯಾಕಂದರೆ ಬೇರಿಂಗ್ ಟೈಟಾಗಿ ಇಟ್ಕೊಂಡಿರುತ್ತೆ. ನೀವೇನೇ ಮಾಡಬೇಕಂದ್ರೂ ಹುಷಾರಾಗಿರ್ಬೇಕು, ಯಾಕಂದರೆ ಕಾಯಿಲ್ ಒಂಚೂರು ಡ್ಯಾಮೇಜ್ ಆಯಿತು ಅಂದ್ರೂ ನೀವು ಫುಲ್ ಫ್ಯಾನೇ ಸ್ಪಾಯಿಲ್ ಆದಂಗೆ ಇನ್ನೂ ಎಕ್ಸ್ಟ್ರಾ ಖರ್ಚು ಬರುತ್ತೆ ನಿಮಗೆ. ನೀವೇ ಬೇರಿಂಗ್ ಚೇಂಜ್ ಮಾಡೋಕ್ಕೆ ಹೋಗಿ ಸುಮ್ಮನೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಹಂಗಾಗಿ ಏನು ಮಾಡಬೇಕಂದ್ರೆ ಒಂದು ಪಂಚ ಸಿಸಲ ತೊಗೊಂಡು ನಿಧಾನಕ್ಕೆ ಹೊಡಿಬೇಕು, ಕಾಯಿಲ್ಗೇನು ಡ್ಯಾಮೇಜ್ ಮಾಡಬಾರ್ದು. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ. ಒಂಚೂರು ಟೈಟಾಗಿರುತ್ತೆ, ಒಂಚೂರು ಫೋರ್ಸ್ ಹಾಕಿ ಹೊಡೆದ್ರೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ, ಏನೂ ತೊಂದರೆ ಇಲ್ಲ. ಈಗ ಬಂತು. ಈಗ ಬೇರಿಂಗು, ಆ ಬೇರಿಂಗ್ ಏನೋ ಹಂಗೆ ಮೇಲಿತ್ತು ಬಂದ್ಬಿಡ್ತು. ಈ ಬೇರಿಂಗ್ನ ಹೊಡೆಯೋದು ತುಂಬ ಕಷ್ಟ. ಹಂಗಾಗಿ ಏನು ಮಾಡಿ ಅಂದರೆ, ಒಂದು ಹಳೆ ಬಟ್ಟೆ ಮೇಲೆ ಬಾಡಿನಿಟ್ಟು ಕ್ಯಾಂಡ್ಲ್ ಎಲ್ಲರ ಮನೆ ಇರುತ್ತೆ, ಈ ಥರ ಕಟ್ ಪೀಸ್ ಮಾಡಿ ಒಂದು 10 ಪೀಸ್ ಮಾಡಿ ಇಟ್ಕೊಳ್ಳಿ. ಆ ಹೋಲೊಳಗೆ ಕ್ಯಾಂಡ್ಲ್ ಹಾಕಿ ವುಡನ್ ಪೀಸೋ ಇಲ್ಲ ಯಾವ್ದಾದ್ರು ಕಬ್ಬಿಣದ ರಾಡೋ ತೊಗೊಂಡು ಆ ಹೋಲೊಳಗೆ ಹೋಗಂಗೆ ಒಂದು ಚೂರೇ ಹೊಡೀರಿ. ಈಗ ಆ ಕ್ಯಾಂಡ್ಲ್ ಒಳಗೆ ಹೋಯ್ತಾ, ಮತ್ತೆ ಬೇರೆ ಕ್ಯಾಂಡ್ಲ್ ಹಾಕಿ ಹೊಡೀರಿ. ನೋಡಿ ನೀವೇ ನೋಡ್ಬೋದು, 3 ಪೀಸ್ಗೆ ಒಂಚೂರು ಮೇಲೆ ಬಂದಿದೆ. ಹಂಗೆ ಹೊಡಿತಾ ಒಂಚೂರು ಶೇಕ್ ಮಾಡ್ತಾ ಹೊಡಿತಾ ಇರಿ. ಆ ಕ್ಯಾಂಡ್ಲು ಒಳಗೆ ಫಿಲ್ ಆಗ್ತಿದ್ದಂಗೆ ಬೇರಿಂಗ್ ಮೇಲೆ ಬರುತ್ತೆ. ಈಗ ಬೇರಿಂಗ್ ಬಂದಾದ್ಮೇಲೆ ನೋಡ್ಬೋದು ಕ್ಯಾಂಡ್ಲೆಲ್ಲ ಒಳಗೆ ಇರುತ್ತೆ, ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡಿ ಆ ಕ್ಯಾಂಡ್ಲನ್ನ. ಈಗೆಲ್ಲ ಕ್ಲೀನ್ ಆದಮೇಲೆ ಬೇರಿಂಗ್ ನಂಬರ್ ನೋಡಬೇಕು. ಬೇರಿಂಗ್ ಮೇಲೆ ನಂಬರ್ ಇರುತ್ತೆ, ಮೇಲೆದು ಕೆಳಗಿಂದು 2 ಬೇರೆ ಸೈಜ್ ಬೇರಿಂಗು, 2 ನಂಬರ್ ತೊಗೊಂಡೋಗಿ ನೀವು ರಿಪೇರ್ ಶಾಪು ಇಲ್ಲ ಎಲೆಕ್ಟ್ರಿಕಲ್ ಶಾಪಲ್ಲಿ ಕೊಟ್ಟರೆ ಇದೇ ಥರ ಬೇರಿಂಗ್ ನಿಮಗೆ ಕೊಟ್ಬಿಡ್ತಾರೆ. ಅದನ್ನು ತೊಗೊಂಬಂದು ಫಸ್ಟು ಹೆಂಗೆ ನೀವು ತೆಗೆದಿರೋ ಬೇರಿಂಗ್ನ ಹಂಗೆ ಅಸೆಂಬ್ಲಿ ಮಾಡ್ಕೊಬೇಕು.
ಇದನ್ನು ಬೇರಿಂಗ್ ಹಾಕ್ಬೇಕಾದ್ರೆ ನೀವು ನಿಧಾನಕ್ಕೆ ಹಾಕ್ಬೇಕು, ಯಾಕಂದರೆ ಡ್ಯಾಮೇಜ್ ಆಗಿಬಿಡುತ್ತೆ ಬೇರಿಂಗ್. ಒಂದು 40 ಪೀಸ್ ಏನಾದ್ರು ಇಟ್ಟು ಹೊಡಿದ್ರೆ ಚೆನ್ನಾಗಿ ಹೋಗುತ್ತೆ. ನೋಡಿ ನೀವೇ ನೋಡ್ಬೋದು, ಚೂರು ಫೋರ್ಸ್ ಹಾಕಿ ಹೊಡೀರಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈಗ ನೆಕ್ಸ್ಟು ಈ ಕೆಳಗಿಂದ ಉಟ್ಕೊಂಡಾಯ್ತು, ಈಗ ಮೇಲ್ಗಡೆದು ಹಾಕ್ಬೇಕು. ಮೇಲ್ಗಡೆದು ಸೇಮ್ ಅದೇ ಥರನೇ ಒಂದು ಮರದ ಪೀಸ್ ತೊಗೊಳೋದು, ಒಂಚೂರು ಫೋರ್ಸ್ ಹಾಕಿ ಹ್ಯಾಮರಲ್ಲಿ ಹೊಡೆಯೋದು. ಈಗ 2 ಕೋರ್ಸ್ ಆಯಿತು. ಈಗ ನೆಕ್ಸ್ಟ್ ಕಾಯಿಲೆಲ್ಲ ಹೆಂಗೆ ಬಿಚ್ಚಿದ್ರಿ ಹಂಗೆ ಅಸೆಂಬ್ಲಿ ಮಾಡ್ಕೊಳ್ಳಿ. ಇದು ಡೌನು ನಿಮ್ಗೆ ಗೊತ್ತಾಗೋದು ಬಿಚ್ಚಬೇಕಾದ್ರೆ ಚೂರು ಲೈಟಾಗಿ ಹೊಡೆದ್ರೆ ಅದ್ರ ಕೂತ್ಕೊಳುತ್ತೆ ಕ್ಲೀನಾಗಿ. ಮೇಲಿಡೋದು ಅಷ್ಟೇ, ಆ ವೈರೆಲ್ಲ ಮೇಲೆ ಕ್ಲೀನಾಗಿ ಇಟ್ಕೊಂಡು ಡ್ಯಾಮೇಜ್ ಆಗ್ತಂಗೆ ಕ್ಲೀನಾಗಿ ಹಾಕ್ಕೊಳ್ಳಿ. ಆ 3 ಹೋಲ್ನ ಸೆಟ್ ಮಾಡ್ಕೊಳ್ಳಿ ಹೆಂಗಿತ್ತು ಹಂಗೆ. ಈಗ ಸ್ಕ್ರೂನ ಟೈಟ್ ಮಾಡ್ಕೊಂಬಿಡಿ, ಹೆಂಗಿತ್ತು ಹಂಗೆ, ಹೆಂಗೆ ಬಿಚ್ಚಿದ್ರು ಹಂಗೆ ಟೈಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ಯಾನ್ ಫ್ರೀಯಾಗಿ ತಿರುಗುತ್ತಾ ಅಂತ ಒಂದ್ಸತಿ ನೀವೇ ನೋಡಬೇಕು. ಮತ್ತು ಹೆಂಗೆ ಬಿಚ್ಚಿದ್ರಿ ಅದೇ ಥರ ಅಸೆಂಬ್ಲಿ ಮಾಡ್ಕೊಂಬಿಡಿ. ಈಗ ಅಸೆಂಬ್ಲಿ ಎಲ್ಲ ಆಯಿತು. ಸ್ಟಾರ್ಟ್ರದ್ದು 2 ಕೆಳಗೆ, 1 ವೈರ್ ಮೇಲೆ. ಒಂದೊಂದು ಫ್ಯಾನಲ್ಲಿ ಒಂದೊಂದು ಥರ ಬರುತ್ತೆ. ಈ ಫ್ಯಾನಲ್ಲಿ ಈ ಥರ ಇದೆ. ಒಂದು ಟೆಸ್ಟ್ ಇದ್ದರೆ ಸಾಕು, ನೀವೇ ಕನೆಕ್ಷನ್ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ. ಮತ್ತು ಈ ಪೈಪು, ಕನೆಕ್ಟಿಂಗ್ ಬೋಲ್ಟ್ಸು, ಬೋಲ್ಟ್ ನೆಟ್ಗಳು ಎಲ್ಲ ಕ್ಲೀನಾಗಿ ಫಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಈಸಿಯಾಗಿ ಫಿಟ್ ಆಗ್ತಿದೆ ಅಂತ. ಹಂಗೆ ಈಗ ಫಸ್ಟ್ ಹೆಂಗೆ ಬಿಚ್ಚಿದ್ರಿ ಹಂಗೆ ಅಸೆಂಬ್ಲಿ ಮಾಡ್ಕೊಳ್ಳಿ ಅಷ್ಟೇ. ಮೇಲೆ ಒಂದು ಬೋಲ್ಟ್ ಹಾಕಿ ಅದನ್ನು ಡಬಲ್ ನೆಟ್ ಹಾಕಿ ಟೈಟ್ ಮಾಡ್ಬಿಡೋದು. ಒಂದು ಕಡೆ ಸೇಫ್ಟಿ ಪಿನ್ ಇರುತ್ತೆ, ಈ ಫ್ಯಾನಲ್ಲಿ ಸೇಫ್ಟಿ ಪಿನ್ ಇಲ್ಲ ಅಷ್ಟೇ. ಈಗ ಫೇಸು ನ್ಯೂಟ್ರಲ್ಲು ಕನೆಕ್ಷನ್ ಕೊಟ್ಕೊಳೋದು. ಫೇಸು ನ್ಯೂಟ್ರಲ್ಲು 2 ಕನೆಕ್ಷನ್ ಕೊಟ್ಟಾದ್ಮೇಲೆ ನೀವೇ ನೋಡ್ಬೋದು. ಈಗ ಫ್ಯಾನ್ ಎಲ್ಲ ಅಸೆಂಬ್ಲಿ ಆಗಿ ರೆಡಿಯಾಗಿ ಫಿಟ್ ಆಗಿದೆ. ಮೇನ್ಸ್ ಆನ್ ಮಾಡಿ, ಸ್ವಿಚ್ ಆನ್ ಮಾಡಿ. ನೋಡಿ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ. ನೀವೇ ಫಸ್ಟ್ ನೋಡಿದ್ರೆ ಸ್ಲೋ ಆಗಿ ತಿರುಗ್ತಾ ಇತ್ತು, ನೀವೇ ಡಿಫ್ರೆನ್ಸ್ ನೋಡ್ಬೋದು ಇವಾಗ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ ಫ್ಯಾನು ಅಂತ. ಬೇರಿಂಗ್ ಜಾಮ್ ಆಗಿದ್ರೆ ಈ ಥರ ಆಗುತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಆಗಿರಲ್ಲ. ಬೇರಿಂಗ್ ಜಾಮ್ ಆದ್ರೇ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದು. ನೋಡಿ ಎಷ್ಟು ಸ್ಪೀಡಾಗಿ ತಿರುಗ್ತಾ ಅಂತೀರ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.